ಯಲವಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳ ಸಕ್ರಿಯ ಕೆಲಸಗಳ ಅಭಿವೃದ್ಧಿ ಈ ದಿನ ಸಭೆ ಯಶಸ್ಸು 2024 ಮತ್ತು 25ನೇ ಸಾಲಿನ ಸಾಮಾನ್ಯ ಸಭೆಯ ಕಾರ್ಯಕ್ರಮ ಸಂಘದ ಅಧ್ಯಕ್ಷರು ಶಿವಣ್ಣ ಹಾಗೂ ಮುಖ್ಯ ಅತಿಥಿಗಳು ನಿರ್ದೇಶಕರು ಕೆಕೆ ಮಂಜುನಾಥ್ ರೆಡ್ಡಿ ಉಪವ್ಯವಸ್ಥಾಪಕರು ಕೆಎನ್ ಮುನಿರಾಜು ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ರಾಮಚಂದ್ರ ರೆಡ್ಡಿ ವೈವಿ ನಾರಾಯಣ ಸ್ವಾಮಿ ಎನ್ ಬೈರಾರೆಡ್ಡಿ ಮುನಿರತ್ನಮ್ಮ ವೆಂಕಟಸ್ವಾಮಿ ಚಿಕ್ಕರೆಡ್ಡಿ ಚನ್ನರಾಯಪ್ಪ ಶ್ರೀರಾಮಪ್ಪ ನಾಗರತ್ನಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು ಎನ್ ಶ್ರೀನಿವಾಸ ರೆಡ್ಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಲು ಪರೀಕ್ಷೇಕರ ರವಿಕುಮಾರ್ ಸಹಾಯಕ ದೇವರಾಜ್ ಹಾಗೂ ಊರಿನ ಗಣ್ಯರು ಜನಸಾಮಾನ್ಯರು ಷೇರುದಾರರು ಉಪಸ್ಥಿತರಿದ್ದು ಈ ಸಭೆಯ ನಿರ್ದೇಶಕರು ಅಧಿಕಾರಿಗಳು ಕಾರ್ಯದರ್ಶಿ ಹಾಗೂ ಸದಸ್ಯರು ಎಂ ಬೈರಾರೆಡ್ಡಿ ಡೈರಿ ಅಭಿವೃದ್ಧಿ ಬಗ್ಗೆ ಹಾಗೂ ಜನಸಾಮಾನ್ಯರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಸಲಹೆ ಸೂಚನೆಗಳು ತಿಳಿಸಿದರು. ಸಭೆಗೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿ ಹೃತ್ಪೂರ್ವಕ ಕೃತಜ್ಞತೆ ವ್ಯಕ್ತಪಡಿಸಿದರು. ನಾವು ತಿಪ್ಪೆ ಗೊಬ್ಬರ ಮೊರ್ತೋಗ್ಬಿಟ್ಟಿದ್ವಿ. ಅದೇ 2-3 ಹಸು ಇದೆ ನಮಗೆ ಮನೆಯಲ್ಲಿ. ಆ ತಿಪ್ಪೆ ಗೊಬ್ಬರ ಬೆಳೆಗೆ ಹಾಕೊಂಡ್ರೆ ನಮಗೆ 50% ರಾಸಾಯನಿಕ ಗೊಬ್ಬರನ ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬೆಳೆನೂ ಚೆನ್ನಾಗಿ ಬರುತ್ತೆ. ತಿಪ್ಪೆ ಗೊಬ್ಬರ ಹಾಕಿದ್ರೆ 3 ಬೆಳೆಗೂ ಫಲವತ್ತಾಗಿರುತ್ತೆ ಭೂಮಿ. ಅದರಿಂದ ಅದನ್ನು ಹಸು ಸಾಕಲೇಬೇಕು ಅಂತ ಪರಿಸ್ಥಿತಿ ನಾವು ರೈತರಿದ್ದೀವಿ. ದಯವಿಟ್ಟು ರೈತರಿಗೆ ಒಂದು ಕಿಮ್ಮತ್ ಹೇಳ್ತೀನಿ, ಯಾರೇ ಆಗಲಿ ದೊಡ್ಡ ರೈತಿದ್ರೆ 2-3 ಇಟ್ಕೊಳ್ಳಿ, ಕೂಲಿ ಹೊರಗೆ ಒಂದು ಇಟ್ಕೊಳ್ರಿ. ದೊಡ್ಡ ರೈತಿದ್ರೆ 3-4 ಇಟ್ಕೊಂಡ್ರೆ ಅಟ್ಲೀಸ್ಟ್ ನಾವು ಹಾಕೋ ಬಂಡವಾಳಕ್ಕೆ ಕೂಲಿವರ್ಗಾದ್ರೂ ಕೂಡ ದುಡ್ಡು ಬರುತ್ತೆ. ಅಥವಾ ಮನೆ ಮಕ್ಕಳಿಗೆ ಎಲ್ಲರೂ ನಾವು ಬೆಂಗಳೂರಲ್ಲಿ ಹೋಗ್ತಾ ಇದ್ರೆ ಕಾಲೇಜ್ ಫೀಸ್ಗಾದ್ರೂ ಅನ್ಕೊಳುತ್ತೆ. ಅದೇ ಕೂಲಿಗೆ ಹೋಗೋರು 500 ರೂಪಾಯಿ ದುಡ್ಡು ದುಡಿತಾರೆ. ಒಂದು ಹಸು ಇಟ್ಕೊಂಡು ಅದಕ್ಕೆ ಸಾಯಂಕಾಲ ಬಂದು ರಿಟರ್ನ್ ಬಂದಾಗ ಹುಡುಗರು ಬಂದು ಹಾಕಿದ್ರೆ ಅವ್ರ ಮನೆಗೆ ಏನೋ ಒಂದಕ್ಕೆ ಸಹಾಯ ಆಗ್ತದೆ. ಅದನ್ನು ನಾವು ಅದಕ್ಕೆ ಇನ್ಸೂರೆನ್ಸ್ ಮಾಡಿಸೋದಿಲ್ಲ. ಇನ್ಸೂರೆನ್ಸ್ ಮಾಡ್ತಾ ಇದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ 1 ಲಕ್ಷ ತಗೊಂಡು ನಾವು ಕೊಟ್ಟು ಹಸು ತಗೊಂಡು ಬಂದಮೇಲೆ ಏನೋ ನಮ್ಮ ಟೈಮ್ ಸಿರಿಲ್ಲ ಅಂತೇಳಿ ಅದನ್ನು ಹಸು ತಿಳ್ಕೊಂಡ್ರೆ ನಮ್ಗೆ 1 ಲಕ್ಷ ರೂಪಾಯಿ ಲಾಸ್ ಆಗ್ತದೆ. ಆದರೆ ಅದಕ್ಕೆ ನಮ್ಮ ಸಂಸ್ಥೆಯಿಂದ 1,000 ರೂಪಾಯಿ, ರೈತರಿಂದ 1,000 ರೂಪಾಯಿ, 2,000 ನೀವು ಇನ್ಸೂರೆನ್ಸ್ ಕಟ್ಟರೆ ನಾವು 70,000 ರೂಪಾಯಿ ಬರುತ್ತೆ. ಆಸೆಯನ್ನು ತಿಳ್ಕೊಂಡ್ರೆ ಬರೀ ಮೊದಲಿಗೆ 6 ತಿಂಗಳು ಆಗ್ತಾ ಇತ್ತು ದುಡ್ಡು ಬರೋದು, ಬರೀ 15 ದಿವಸ ತಿಂಗಳಲ್ಲಿ ಬರ್ತಾ ಇದೆ. ಅದರಿಂದ ಎಲ್ಲರೂ ಕಂಪಲ್ಸರಿ ರೈತರು ಇನ್ನೂ ಮಾಡಲೇಬೇಕು, ಮಾಡಿಸ್ಕೊಳ್ಳಿ. ಮತ್ತು ನಮ್ಮ ಸಂಸ್ಥೆಯಿಂದ ನೀವೇ ಅದು ಸಂಸ್ಥೆಗಳು ನಿಮ್ಮಿಂದ ನಡೀತಾ ಇರಲಿ. ಯಾರು ನಮ್ಮ ರೈತರಿಂದ ಹಾಲು ಕಳಿಸ್ತೀವಿ ಅದರಿಂದ ನಮ್ಮ KMF ನಡೀತಾ ಇದೆ ಕೋಮಲ್ಲು. ಅದರಿಂದ ನಮ್ಗೆ ಆಗ ಉಪಯೋಗ ರೈತರಿಗೆ. ನಮ್ಮ ಹೆಣ್ಮಕ್ಳು ಯಾರಾದರೂ PUC ಮುಗಿದ ಮೇಲೆ ಉನ್ನತ ಅಭ್ಯಾಸಕ್ಕೆ ನಾವು ಬೆಂಗಳೂರಿಗೆ ಹೋದರೆ ನಾವು ಯಾವುದೋ ಕಾಲೇಜ್ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ 1 ಲಕ್ಷ ಕಡಿಮೆ 1 ಅಥವಾ 1.5 ಲಕ್ಷ ಹಾಸ್ಟೆಲ್ ಫೀಸ್ ಕಟ್ಟಬೇಕು. ಆದರೆ ನಮ್ಮ ಸಂಸ್ಥೆಯಿಂದ ಚಿನ್ನಪ್ಪಣ್ಣನಾಗ್ಬೋದು, ನಾರಾಯಣಸ್ವಾಮಿನಾಗ್ಬೋದು, ಬೈರೆಡ್ಡಿ ಮತ್ತು ಮುನಿರತ್ನಮ್ಮ, ನಾಗರತ್ನಮ್ಮ, ರಾಮಪ್ಪ, ಯುವಶ್ರಮ ಎಲ್ಲ ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳು ಮತ್ತು ಸಿಬ್ಬಂದಿ ವರ್ಗಗಳು. ಈಗ ನಮಗೆ ಊರಿಗೆ ಡೈರಿ ಇಂಪಾರ್ಟೆಂಟು, ತುಂಬ ಅವಶ್ಯಕತೆ ಇದೆ. ಯಾಕಂದರೆ ನಾವು ರೈತರಾಗ್ಬೋದು, ಕೂಲಿ, ಯಾಕಂದರೆ ನಮ್ಮ ಕಣ್ಣು ಮುಂದೆನೇ ನಾವು ಏನಾದರೂ ಬಂಡವಾಳ ಹಾಕಿ ಹಸು ತಗೊಂಡು ಬಂದರೆ ಡೈರಿಗೆ ಹಾಲನ್ನು ಹಾಕಿದಾಗ ಆ ರೂಪದಲ್ಲಿ ನಮ್ಮ ಪುನಃ ನಮ್ಮ ಬಂಡವಾಳ ಮತ್ತು ನಮ್ಮ ಜೀವನಕ್ಕೆ ದುಡ್ಡು ರಿಟರ್ನ್ ಬರುತ್ತೆ. ಆದರೆ ನಾವು ರೈತರೆಲ್ಲ ಇದ್ದೀವಿ. ಬೇರೆ ದೊಡ್ಡ ದೊಡ್ಡ ಟೊಮಾಟೊ ಆಗ್ಬೋದು, ಕ್ಯಾಪ್ಸಿಕಮ್ ಆಗ್ಬೋದು, ಬೇರೆ ಬೆಳೆ ಇಟ್ಟಾಗ 10 ಲಕ್ಷ 15 ಲಕ್ಷ ಬಂಡವಾಳ ಹಾಕ್ತೀವಿ. ಅದು ರಿಟರ್ನ್ ಬರುತ್ತೆ ಇಲ್ಲ ಗೊತ್ತಿಲ್ಲ. ಅದು ಇದಂತೂ ನಮ್ಗೆ ರಿಟರ್ನ್ ಬರುತ್ತೆ. ಅದೇ ರೀತಿ ನಾವು ರೈತರು ಯಾರಿದ್ದು ನಮಗೆ ಔಷಧಗಳು ತುಂಬ ಅವಶ್ಯಕತೆ ಇದೆ. ಈಗ ನಾವು ಏನಾಗಿದ್ದೀವಿ ಅಂದರೆ ಎಲ್ಲ DAP ಮತ್ತು ಎಲ್ಲ ಯೂರಿಯಾ ವಹಿವಾಟು ನಡೆಸಿ ವ್ಯಾಪಾರ ಲಾಭವಾಗಿ 5,67,419 ಪೈಸೆ ಬಂದಿದೆ. ಅಂದರೆ ವರ್ಷ ಪೂರ್ತಿ ವ್ಯಾಪಾರ ಲಾಭ. ಅದರ ಖರ್ಚುಗಳು 2,93,748 ಹೋಗಿದೆ. ಏನೇನು ಖರ್ಚುಗಳಂದರೆ ಇಲ್ಲಿನ ಒಂದು ಸಿಬ್ಬಂದಿಯವರ ವೇತನ 1,86,000, ಸ್ಟೇಷನರಿ 9,868, AMCU ಸರ್ವಿಸ್ 6,115, ವಿದ್ಯುತ್ ಬಿಲ್ 4,890, ಪ್ರಯಾಣದ ಭತ್ಯೆ 4,800, ಆಡಿಟ್ ಟೈಪಿಂಗ್ 9,000, ಇತರೆ ವೆಚ್ಚ 8,200, ರಿಪೇರಿ ವೆಚ್ಚ 6,170, ಪಶು ಆಹಾರ ಕೂಲಿ 9,200, ಸೇವಾ ನವೀಕರಣ 8,400, ಸಮವಸ್ತ್ರ 6,400. ಇಂದಿನ ಒಂದು ಸಾಮಾನ್ಯ ಸಭೆ ವೆಚ್ಚ 24,237, ಒಕ್ಕೂಟದ ಬಾಬತ್ತು 6,868, 7 ಕೊಟ್ಟಿರೋದು 3,600. ಈ ರೀತಿಯಾಗಿ 2,93,748 ರೂಪಾಯಿ ಖರ್ಚಾಗಿ ನಿವ್ವಳವಾಗಿ 2,25,787 27 ಪೈಸೆ ಉಳ್ಕೊಂಡಿದೆ. ಅಂದರೆ ಎಲ್ಲ ಖರ್ಚು 6,446.82 ಪೈಸೆ.
ಅದು ನಿಮ್ಮ ಸಂಘದ ಅಕೌಂಟಲ್ಲೇ ಇರ್ತದೆ. ಸಹಕಾರ ಶಿಕ್ಷಣ ನಿಧಿ 3,386.81 ಪೈಸೆ ಅದು ಸಹಕಾರಿ ಯೂನಿಯನ್ ಕೊಡ್ತೀವಿ, ಅದು ಫೀಸ್ ಅಂತೇಳಿ ಸರ್ಕಾರಕ್ಕೆ ಹೋಗ್ತದೆ. ಮತ್ತೆ ಕಟ್ಟಡ ನಿಧಿ ಏನಾದ್ರು ಸುಣ್ಣ ಬಣ್ಣ ಬೆಳಿಬೇಕಾದ್ರೆ 16,595.36 ಪೈಸೆ ತೆಗೆದು ಪಕ್ಕ ಕಟ್ಟಿರ್ತೀವಿ. ಅದೇ ರೀತಿ ಶೇರ್ ಡಿವಿಡೆಂಟ್ 1,468 ಏನು ಶೇರ್ ಕಟ್ಟಿರ್ತೀರೋ ಅವರಿಗೆ ಒಂದು ಶೇರಿಗೆ 12 ರೂಪಾಯಿ ಅಥವಾ 1.20 ಪೈಸೆ, 10 ರೂಪಾಯಿ ಕಟ್ಟಿದ್ರೆ 1.20 ಇಲ್ಲ 100 ರೂಪಾಯಿ ಕಟ್ಟಿದ್ರೆ 12 ರೂಪಾಯಿ ತರ ಹೋಗ್ತದೆ. ಆಮೇಲೆ ಸದಸ್ಯರ ಬೋನಸ್ 96,128.16 ಪೈಸೆ ಹೋಗ್ತದೆ. ಆಮೇಲೆ ಇಲ್ಲಿ ಏನ್ ಕೆಲಸ ಮಾಡ್ತಿರ್ತಾರೆ ಸಿಬ್ಬಂದಿ ಅವ್ರಿಗೂ ಹೋಗ್ತದೆ ಬೋನಸ್ 14,788.95 ಪೈಸೆ. ಮತ್ತೆ ದಾನ ಧರ್ಮದ ನಿಧಿ 22 ಪೈಸೆ ಉಳ್ಕೊಂಡಿದೆ. ಮತ್ತೆ ನೆಕ್ಸ್ಟ್ ಅಂದಾಜು ಬಜೆಟ್ ಎಷ್ಟು ಖರ್ಚು ಮಾಡ್ಬೋದು ಅಂತ ಹೇಳ್ಬಿಟ್ಟು ವಾರ್ಷಿಕ ಮಹಾಸಭೆಯಲ್ಲಿ ಅನುಮೋದನೆ ಪಡಿಬೇಕಾಗ್ತದೆ. ಇಲ್ಲ ಸ್ವಲ್ಪ ಜಾಸ್ತಿ ಆದ್ರೆ ಮತ್ತೆ ಅನುಮೋದನೆ ಪಡಿಬೇಕು, ಕಮ್ಮಿ ಆದ್ರೆ ಅನುಮೋದನೆ ಪಡೆಯೋಂಗಿಲ್ಲ. ಸಿಬ್ಬಂದಿಯವರ ವೇತನ 1,98,000, ಸ್ಟೇಷನರಿ 11,000, ಪರೀಕ್ಷಾ ಖರ್ಚು 2,000, ಸ್ಕೇಲ್ ಮತ್ತು ಅಳತೆ 1,500, AMC ಸರ್ವಿಸ್ 8,000, ವಿದ್ಯುತ್ ಬಿಲ್ ಒಂದು 7,000, ಪ್ರಯಾಣದ ಭತ್ಯೆ 6,000, ಬ್ಯಾಂಕ್ ವೆಚ್ಚ 100 ರೂಪಾಯಿ, ಆಡಿಟ್ ಟೈಪಿಂಗ್ 10,000, ಇತರೆ ವೆಚ್ಚ 9,000, ರಿಪೇರಿ ವೆಚ್ಚ ಒಂದು 6,000, ಪಶು ಆಹಾರ ಕೂಲಿ ಒಂದು 5,000. ನೆಕ್ಸ್ಟ್ ಒಂದು ವಾರ್ಷಿಕ ಮಹಾಸಭೆಗೆ 28,000, ಸಮವಸ್ತ್ರ 7,000, AI ಬಾಬತ್ 3,600, ಸಂಘದ ಪುಸ್ತಕಗಳು 4,000, ತರಬೇತಿ ಅಂತ ಒಂದು 8,000, 3,14,200 ರೂಪಾಯಿಗೆ ನೆಕ್ಸ್ಟ್ ವರ್ಷ ಖರ್ಚು ಮಾಡ್ಬೋದು ಅಂತೇಳಿ ಈ ವರ್ಷನೇ ಅನುಮೋದನೆ ಪಡಿಬೇಕು. ಜಾಸ್ತಿ ಆದರೆ ಮತ್ತೆ ಇಡಬೇಕಾದ ಸಭೆಯಲ್ಲಿ, ಕಮ್ಮಿ ಆದರೆ ಇಡಂಗಿಲ್ಲ. ಈ ಏನು ಲಾಭಾಂಶ ಬಂದಿದೆ 2,25,787.27 ಪೈಸೆ, ಅದನ್ನ 10 ನಿಧಿಗಳಾಗಿ ವಿಂಗಡಿಸ್ತೀವಿ ಸಹಕಾರಿ ಬಯಲ ಕಾನೂನು ಪ್ರಕಾರ. ನಮ್ಮ ಶ್ರೀನಿವಾಸಪುರ ತಾಲೂಕು ಅತಿ ಹೆಚ್ಚು ಹಾಲು ಸಂಸ್ಕರಣೆ ಆಗ್ತಾ ಇರೋದು ನಮ್ಮ ಶ್ರೀನಿವಾಸಪುರ ಮೊದಲನೇದಾಗಿದೆ. ಅದು ಅವರ ಶ್ರಮ ಅಂತ ಹೇಳ್ತೀನಿ. ಯಾಕೆಂದ್ರೆ ಕೆಲವರು ವ್ಯವಸ್ಥಾಪಕರು ಬಂದ ಮೇಲೆ ಅವರು ಸೀಮಿತವಾಗಿರ್ತಾರೆ ಆಫೀಸ್ ಮಾತ್ರ. ಅದು ಇವರು ರೈತ ಮಗನಾಗಿ ರೈತರ ಪರವಾಗಿ ಬೆಳಿಗ್ಗೆ 10 ಗಂಟೆಗೂ ಅವರು ರೈತರ ವ್ಯವಸ್ಥೆ ಮಾಡ್ತಾರೆ. ಅವ್ರೇನು ಬರೀ ಅಧಿಕಾರಿಗಳಿಲ್ಲ, 10 ಗಂಟೆವರೆಗೂ ಅವರು ಹಸು ಇದೆ. ಅವರು ನಮ್ಮ ಕೋಲಾರ ಜಿಲ್ಲೆಯವರು. ಅವರು ಹಾಗೆ ಆ ರೈತರ ಬಗ್ಗೆ ಅರಿವಿದೆ. ಅದಕ್ಕೋಸ್ಕರ ಅವರು ಪ್ರತಿ ಹಳ್ಳಿ ತಿರುಗಾಡಿ ಅತಿ ಹೆಚ್ಚಿನ ಹಾಲು ಶೇಖರಣೆ ಆಗ್ಬೇಕು, ಪ್ರತಿ ಆ ರೈತರು ಮುಂದಿಲ್ದವರಿದ್ದಾರೆ, ಮುಂದೆ ಬರಬೇಕು ಅಂತೇಳಿ ಅವರ ಶ್ರಮ ಪಟ್ಟಿದ್ದಾರೆ. ಅದೇ ರೀತಿ ಕೊನೆಯಲ್ಲಿ ನಮ್ಮ 5 ವರ್ಷ ಹಿಂದಗಡೆ ಏನು ನಮ್ಮ ಅನ್ವೇಷರು ಇದ್ರು, ಸ್ವಲ್ಪ ವಯಸ್ಸಾದ್ರು ಕೂಡ ಸ್ವಲ್ಪ ಹುಮ್ಮಸ್ಸಾಗಿದ್ರು ಕೂಡ ಪರವಾಗಿಲ್ಲ, ಸ್ವಲ್ಪ ಸಹಕಾರ ಕೊಟ್ಟಿದ್ರು. ಅವ್ರ ಜೊತೆಗೆ ಇನ್ನೊಬ್ಬ ಸಿಂಹ ಸ್ವಪ್ನಾಗಿರ್ತಕ್ಕಂಥ KK ಮಂಜುನಾಥ್ ಬಂದಿದ್ದಾರೆ. ನಮ್ಮ ಮುನ್ರಾಜ್ ಅವರಿಗೆ ಬೆನ್ನೆಲುಬಾಗಿರ್ತಾರೆ. ಮುಂದಿನ ಇನ್ನಷ್ಟು ಹೆಚ್ಚಿನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕು ಅದು ಹೆಚ್ಚಿನವಾಗಿ ನೀವು ಮಾರ್ಗದರ್ಶನ ಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀನಿ. ಸೊ ಇದನ್ನ ಹೊರತುಪಡಿಸಿ ಇನ್ನು ಹೇಳೋದಾದ್ರೆ ಉತ್ತಮ ನಿರ್ದೇಶಕರು ನಮಗೆ ಆಯ್ಕೆಯಾಗಿ ಬಂದಿರ್ತಾರೆ. ಸೊ ಅವರ ಒಂದು ನೇತೃತ್ವದಲ್ಲಿ ಎಲ್ಲಾ ಸಂಘಗಳು ಎಲ್ಲಾ ಗ್ರಾಮಗಳಲ್ಲೂ ಕೂಡ ಡೈರಿಗಳು ಮಾಡ್ಬೇಕು ಅಂತ ಹೇಳಿ ಅವರು ನಮ್ಗೆ ತಾಕೀತ್ ಮಾಡಿದ್ದಾರೆ. ಅವರು ನಮ್ಮ ನಿರ್ದೇಶಕರು ಕಡ್ಡಾಯವಾಗಿ ನಮ್ಮಲ್ಲಿ ಎಷ್ಟು ಹಳ್ಳಿ ಇದೆ ಸರ್ ಅಷ್ಟು ಹಳ್ಳಿಗಳಲ್ಲಿ ನಾವು ಡೈರಿ ಮಾಡ್ಬೇಕು. ಈ ಭಾಗದಲ್ಲಿ ಪ್ರೈವೇಟ್ ಡೈರಿಗಳಿಲ್ಲ. ಪ್ರೈವೇಟ್ ಡೈರಿ ಇದ್ರೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಡೈರಿ ಇದೆ, ಇಲ್ಲಿ ನೀವು ಒಂದು ರೇಟ್ ಕೊಡ್ತಾ ಇರ್ತೀರಿ 35 ರೂಪಾಯಿ. ಪ್ರೈವೇಟ್ ಡೈರಿ ಯಾರೋ ಶುರು ಮಾಡ್ತಾರೆ. ಏನಕ್ಕೆ ಶುರು ಮಾಡ್ತಾರೆ? ಡೈರಿಯಲ್ಲಿ ಈಗ ನಿಮ್ಮ ಸೆಕ್ರೆಟರಿ, ಅಧ್ಯಕ್ಷರು, ನಿಮ್ಮ ಆಡಳಿತ ಮಂಡಳಿ ಮತ್ತೆ ಇಲ್ಲಿ ಹಾಲು ಹಾಕುವ ಉತ್ಪಾದಕರಿಗೆ ಎಲ್ಲರೂ ಜವಾಬ್ದಾರಿಯಿಂದ ನೀವು ವ್ಯವಹಾರ ಮಾಡ್ತಾ ಇರೋದ್ರಿಂದ ಇಲ್ಲಿ ಪ್ರೈವೇಟ್ ಡೈರಿಗಳಿಲ್ಲ. ಕೆಲವು ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದ್ರೆ ರಾಜಕೀಯ ಆಗ್ಬೋದು ಅಥವಾ ಕಾರ್ಯದರ್ಶಿಗಳು ಸರಿಯಾಗಿ ನಡ್ಕೊಳ್ದೇ ಇರೋ ಕಾರಣ ಆಗಿರ್ಬೋದು, ಆಡಳಿತ ಮಂಡಳಿಯವರು ಸರಿಯಾಗಿ ಕೋಆಪರೇಷನ್ ಮಾಡದೇ ಇರ್ಬೋದು ಆಗ್ಬೋದು, ಟೆಸ್ಟರ್ಗಳು ಸರಿಯಾಗಿ ಸಿಬ್ಬಂದಿ ಇಲ್ಲಿ ಕೆಲಸ ಮಾಡೋರು ಇಲ್ಲದೆ ಇರ್ಬೋದು. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಬೇಜಾರು ಮಾಡ್ಕೊಂಡು ಹಾಲು ಹಾಕೋರು ಒಂದು ಪ್ರೈವೇಟ್ ಕ್ಯಾಂಡಿಡೇಟ್ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ 35 ರೂಪಾಯಿ ನಾವು ಸರ್ಕಾರ ಡೈರಿಯಲ್ಲಿ ಕೊಡ್ತಾರೆ, ಅವರು ಕೂಡ ನಮ್ ಸರಿ ಸಮಾನ ಕೊಡ್ತಾರೆ. 35 ಅಥವಾ 36 ರೂಪಾಯಿ ಕೊಡ್ತಾರೆ, 1 ರೂಪಾಯಿ ಜಾಸ್ತಿನೇ ಬೇಕಾದ್ರೂ ಕೊಡ್ತಾರೆ. ಏನಕ್ಕೆ? ಈ ಡೈರಿ ನಿರ್ನಾಮ ಮಾಡ್ಬೇಕು. ಅದು ಹೋದ್ಮೇಲೆ ಏನ್ ಮಾಡ್ತಾರೆ, ಅವ್ರು ಕೊಟ್ಟಿದ್ದೇ ರೇಟ್. ಹಲವಾರು ಹಳ್ಳಿಗಳಲ್ಲಿ 26, 27, 28 ರೂಪಾಯಿ ಕೊಡ್ತಾ ಇದ್ದಾರೆ ಈಗಲೂ ಕೆಲವು ಭಾಗಗಳಲ್ಲಿ. ಸೊ ಅಂತ ಹಳ್ಳಿಗಳ ಸೊ ಹಾಗಾಗಿ ತಾವುಗಳೆಲ್ಲ ಮನಸ್ಸು ಮಾಡಿ ಇನ್ನೂ ಈ ಉದ್ದಿಮೆಯಲ್ಲಿ ಹೆಚ್ಚಿಗೆ ಹಸುಗಳನ್ನ ಮಾಡ್ಕೊಂಡ್ರೆ ಬೇರೆ ಎಲ್ಲಾ ಬೆಳೆಗಳಲ್ಲೂ ಕೂಡ ತಮ್ಗೆಲ್ಲ ಗೊತ್ತಿದೆ, ದರ ವ್ಯತ್ಯಾಸಗಳು ಬಹಳಷ್ಟು ಇದೆ. ನೀವು ಬೆಳೆ ಹಾಕಿದಾಗ ಒಂದ್ ರೇಟ್ ಇದ್ದಾಗ ನಿಮ್ ಫಸಲ್ ಬಂದಾಗ ಒಂದ್ ರೇಟ್ ಇರುತ್ತೆ. ನಿಮ್ಗೆ ಡೈರಿ ಹಾಗಲ್ಲ. ಇವತ್ತು ನೀವು ಸಂಜೆ ಹಾಲು ಹಾಕಿದ್ರೆ ಅವತ್ತಿನ ರೇಟ್ ಏನಿದೆ ಅದು ನಿಮ್ಮ ಅಕೌಂಟ್ ಕಡ್ಡಾಯವಾಗಿ 15 ದಿನ ಆದ್ಮೇಲೆ ಬರುತ್ತೆ ಅನ್ನೋದು ನಿಮ್ಗೆ ಖಚಿತ ಇರ್ತದೆ. ಸೊ ಇನ್ನೊಂದು, ಈಗ ಸರ್ಕಾರದಿಂದ ನಾವು ಕಾಯಂ ಮಾಡಿದೀವಿ ಎಲ್ಲಾ ಸಂಘಗಳಿಗೂ ಕೂಡ ಸರ್ಕಾರದಿಂದ ನಾವೆಲ್ಲ ಪಾಲನೆ ಮಾಡ್ಬೇಕಾಗತ್ತೆ. AMCS ಆನ್ಲೈನ್ ಅಂತ ಹೇಳಿ ಫ್ಯಾಟ್ ಮೇಲೆ ರೇಟ್ ಕೊಡ್ಬೇಕು. ಅನಲೈಸರ್ ಇಟ್ಟಿದ್ವಲ್ಲ ಮಿಷಿನ್ ಚಿಕ್ಕದಾಗಿ ಟೆಸ್ಟ್ ಮಾಡ್ತಾರಲ್ವಾ ಈಗ ಪ್ರತಿಯೊಬ್ಬರು ಸ್ಯಾಂಪಲ್ ಟೆಸ್ಟ್ ಮಾಡ್ತಾ ಇದ್ದಾರೆ, ಬಟ್ ಸರಾಸರಿ ಕೊಡ್ತಾ ಇದ್ದಾರೆ 3.7 ಅಂತ ಹೇಳಿ ಎಲ್ರಿಗೂ 3.7 ಫ್ಯಾಟ್ ಕೊಟ್ಬಿಡ್ತಿದ್ದಾರೆ ಸರಾಸರಿಯಾಗಿ. 34 ರೂಪಾಯಿ 15 ಪೈಸೆ ಮಿನಿಮಮ್ ಕೊಡ್ಬೇಕು ಸರ್ಕಾರದಿಂದ, ನಮ್ಮ ಒಕ್ಕೂಟದಿಂದ 3.5 ಫ್ಯಾಟ್ಗೆ, ಬಟ್ 3.7 ಕೊಡ್ತಾ ಇದ್ದಾರೆ. ಅಂದ್ರೆ ಮುನ್ರಾಜ್ ಅವರೇ, ವಿಸ್ತರಣಾಧಿಕಾರಿಗಳಾಗಿಂತ ನರಸಿಂಹರಾಜ್ ಅವರೇ, ಎಲ್ಲ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ರಾಮಚಂದ್ರಪ್ಪನವರೇ, ಚಂದ್ರಯ್ಯಪ್ಪನವರೇ, ಶಿವಣ್ಣವರೇ, ನಾರಾಯಣ ಶಮ್ಮನವರೇ, ಮುಲ್ಲಕ್ಷ್ಮಣ್ಣವರೇ, ನಾಗರತ್ನಮ್ಮನವರೇ,
ವೆಂಕಟರಮಣ್ಣವರೇ, ಎಲ್ಲ ನಮ್ಮ ಹಾಲು ಉತ್ಪಾದಕರ ರೈತ ಮಿತ್ರರೇ, ಏನಿವತ್ತು ನಮ್ಮ ವಾರ್ಷಿಕ ಮಹಾಸಭೆಯ ಇವತ್ತು 116 ಸೇರ್ ಮೆಂಬರ್ಸ್ ಇದೆ ನಮ್ಮ ಹಳ್ಳಿಯಲ್ಲಿ. ಆದ್ರೆ ರೈತರಿಗೆ ಕೂಡ ಇವತ್ತು ನಮ್ಮಲ್ಲಿ ನಾವು ಬೆಳೆದಂತ ಬೆಳೆ ನಾವು ಬೀಜವನ್ನು ಮಾತಾಡ್ತಾ ಇದ್ವಿ. ಯಾಕೆ ಇವತ್ತು 116 ಜನ ಸೇರ್ದಾರ ಇದ್ದೀರಿ, ಎಲ್ಲರೂ ಬಂದು ಇವತ್ತು ಇಲ್ಲಿ ನಿರ್ದೇಶಕರಿದ್ದಾರೆ, ವ್ಯವಸ್ಥಾಪಕರಿದ್ದಾರೆ, ಎಲ್ಲ ಕುಂದು ಕರೆದು ಕೇಳುವಂತ ಜವಾಬ್ದಾರಿ ನಮ್ದಿದೆ. ಇವತ್ತು ಏನು ನಾವು ಯಾವತ್ತು ಕೇಳಿಲ್ಲ ಅಂದ್ರೆ ನಮ್ಮ ಸಂಘದಲ್ಲಿ ನಾವೇ ಇದು ಮಾಡ್ದಂಗೆ ಆಗುತ್ತೆ. ಇಲ್ಲೇನು ಅವ್ಯವಹಾರ ಆಗಿರಲ್ಲ, ಆದ್ರೆ ವರ್ಷಕ್ಕೊಂದ್ಸಲಿ ವಾರ್ಷಿಕ ಮಹಾಸಭೆಯಲ್ಲಿ ನಿಮ್ಗೆ ಕೇಳುವಂತ ಹಕ್ಕು ನಿಮ್ಗಿರುತ್ತೆ. ಹಾಗಾಗಿ ನಾನು ಮುನ್ನಾಸ್ ಸರ್ ನಾನು ತುಂಬಾ ಅಭಿನಂದಿಸ್ತೀನಿ. ಯಾಕೆಂದ್ರೆ ಮ್ಯಾಟ್ ಕೊಡ್ತೀವಿ, ಹಾಲು ಕರೆಯೋ ಯಂತ್ರಗಳು ಕೊಡ್ತೀವಿ, ಅದನ್ನೆಲ್ಲ ನೀವು ಉಪಯೋಗಿಸ್ಕೊಬೇಕು. ಒಂದು ವೇಳೆ ನೀವು ಜಾಗ ಕೊಟ್ಟರೆ ಇಲ್ಲ ಹಾಲು ಕರೆಯೋ ಯಂತ್ರಗಳು ಫ್ರೀಯಾಗಿ ಹಾಕ್ಸ್ಕೊಡ್ತೀವಿ ನಾವು. ಯಾಕೆ ಅದು ಬೇಕು ಅನ್ನೋದಿದ್ರೆ ಎಲ್ಲ ನಾವು ರೈತರು ಎಲ್ಲ ನಮ್ಮದು ವ್ಯವಹಾರಕ್ಕೆ ಅಥವಾ ಏನೋ ನಮ್ಮ ಸ್ವಂತ ಪ್ರಾಬ್ಲಮ್ಗೆ ಆಚೆ ಕಡೆ ಹೋಗಿರ್ತೀವಿ. ಹೋದಾಗ ನಾವು 6 ಗಂಟೆ ಆದರೆ ಪಾಲ್ಪಣೆ ಕಮ್ಮಿ ಅಂತೇಳಿ ನಾವು ಬೇಗ ಬರಲೇಬೇಕಾಗ್ತದೆ. ಅಷ್ಟು ನಮಗೆ ಅನಿವಾರ್ಯ ಇರ್ತದೆ. ಆದರೆ ಮಿಷಿನ್ಗಳು ಹಾಕ್ಕೊಂಡ್ರೆ ನಾವಿಲ್ಲ ಅಂದ್ರೂ ನಮ್ಮ ಮನೆಯವ್ರ ಮಕ್ಕಳಾಗಲಿ ಅಥವಾ ವಯಸ್ಸಾಗಿ ನಮ್ಮ ತಂದೆ ತಾಯಿ ಆಗಲಿ ಕರ್ಕೊಂಡು ಹೋದಾಗ ಇಲ್ಲಿ ಡೈರಿ ಹತ್ರ ಕರ್ಕೊಂಡು ಬಂದ್ರೆ ಅಷ್ಟು ಅವರೇ ಕರ್ಕೊಳ್ತಾರೆ, ಅವರೇ ಹಾಕ್ಕೊಡ್ತಾರೆ. ಅಷ್ಟು ನಮ್ಗೆ ಅನುಕೂಲ ಇದೆ. ಅದರಿಂದ ನೀವು ಜಾಗ ಕೊಟ್ಟರೆ ಇಲ್ಲಿ ನಾನು ಅದನ್ನು ಮಾಡಿಸ್ಕೊಡ್ತೀನಿ. ಇನ್ನು ಹಾಲು ಕರೆಯೋ ಬರೀ ನಾವು ಹಸುಗಳಿಗೆ ನಾವು ವಿಮೆ ಕೊಡ್ತಾ ಇದೀವಿ ಅಂತ, ಬರೀ ಹಸುಗಳಿಗೆ ವಿಮೆ ಕೊಟ್ಟರೆ ಸಾಕಾಗುದಿಲ್ಲ. ಆ ಹಸುರು ನಾವು ಬೆಳೆಸುವಂತ ರೈತ ಇವತ್ತು ಮುಖ್ಯವಾಗಿ ನಾವಿದ್ರೇನೆ ಇವತ್ತು ಹಸು, ನಾವಿದ್ರೇನೆ ಈ ದೇಶಕ್ಕೆ ಅನ್ನ ಕೊಡುವ ರೈತ ಇವತ್ತು. ಅದಕ್ಕಾಗಿ ನಾವು ಬರೀ ನೀವು ಹಸುಗಳಿಗೆ ವಿಮೆ ಕೊಟ್ಟರೆ ಸಾಕಾಗುದಿಲ್ಲ. ನಾವು ಮುಂದಿನ ದಿನಗಳಲ್ಲಿ ಸಭೆಯಲ್ಲಿ ಚರ್ಚೆ ಮಾಡ್ತಿರೋ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ. ಪ್ರತಿಯೊಬ್ಬ ಆ ಕುಟುಂಬದ ರೈತನಿಗೆ ಇವತ್ತು ಏನು ಆಕಸ್ಮಿಕ ಮರಣ ಅಂದ್ರೆ ಅದಕ್ಕೂ ವಿಮೆ ಕೊಡ್ಬೇಕು ಅಂತ ನಾನು ನಿಮ್ಮನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಕರೆಸಿ ಇವತ್ತು ಇಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲ ನನ್ನ ಆತ್ಮೀಯ ರೈತ ಮಿತ್ರರಿಗೂ, ನಮ್ಮ ಆಡಳಿತ ಮಂಡಳಿಯವರಿಗೂ, ನಮ್ಮ ನಿರ್ದೇಶಕರಿಗೂ, ನಮ್ಮ ಮುಂದಾದರಿಗೂ ವಂದನೆ ಸರ್. 25ನೇ ಸಾಲಿನಲ್ಲಿ ನಿಮ್ಮ ಸಂಘದ ವಹಿವಾಟಾಗಿದೆ, ಅದನ್ನೆಲ್ಲ ಕೇಳಿಸ್ಕೊಳ್ಳಿ. ಏನಾದರೂ ಅದು ನಿಮಗೆ ಪ್ರಶ್ನೆಗಳಿದ್ರೆ ನೇರವಾಗಿ ಕೇಳ್ಬೋದು. ಹಾಲು ಖರೀದಿ ಉತ್ಪಾದಕರಿಂದ ಸಂಘಕ್ಕೆ 55,51,896.37 ಹಾಲನ್ನು ಖರೀದಿ ಮಾಡಿದ್ದೀರಿ. ಅದೇ ರೀತಿ ಒಕ್ಕೂಟಕ್ಕೆ 63,10,981.34 ಹಾಲನ್ನು ಒಕ್ಕೂಟಕ್ಕೆ ಮಾರಾಟ ಮಾಡಿದ್ದೀರಿ. ಸ್ಥಳೀಯವಾಗಿ 19,788, ಇಲ್ಲೇನು ಲೋಕಲ್ ಸೇಲ್ ಆಗಿದೆ, ಅದು 19,788 ಆಗಿದೆ. ಮತ್ತೆ ಬುಡ್ಡಿ ಹಾಲು ಏನಾಗ್ತೀರಿ, ಶಾಂಪಲ್ ಹಾಲು 59,046 ರೂಪಾಯಿ ಆಗಿದೆ. ಬ್ಯಾಂಕ್ ಬಡ್ಡಿ 21,000 ಇದೆ. ಇದ್ರ ಬಗ್ಗೆ ಏನಾದರೂ ವಿಷಯಗಳಿದ್ರೆ ಚರ್ಚೆ ಮಾಡಿ, ಡೌಟ್ ಇದ್ರೆ ಕೇಳಿ. ಶ್ರೀನಿವಾಸ ರೆಡ್ಡಿ 2 ಪೈಸೆ వచ్చింది ಬೋನಸ್. ಅಲ್ಲ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಇಲ್ಲಾಂದ್ರೆ ಮುಂದಕ್ಕೆ ಹೋಗೋಣ.